ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ. ಸುಮಾರು ಗಾರಟಿ ಸಿಗುವುದರಿಂದ అందరూ ಬರ್ತಾರೆ, ಒಂದು ಬುಕ್ಸ್ ಮಾಡ್ತಾರೆ, ಒಂದು ಬುಕ್ಸ್ ಮಾರಿದ್ರೆ ₹2 ಲಾಭ ಬರುತ್ತೆ. ಅವರಿಗೆ అందರನ್ನು ನಾವು ಗೌರವಿಸೋಣ. ಎಲ್ಲಾದರೂ ಸಿಕ್ಕರೆ ನಿನ್ನನ್ನು ಎಲ್ಲಿಗೆ ಬಿಡಬೇಕು ಅಂತ ಕೇಳಿದ್ರೆ ದಯವಿಟ್ಟು ಅವರಿಗೆ ಆ ಜಾಗಕ್ಕೆ ತಲುಪಿಸೋಣ, అందರನ್ನ ಗೌರವಿಸೋಣ, ಗದಗ ಗವಾಯಿಗಳು ನೆನೆಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೋಲದ ಹೃದಯವಿಲ್ಲ, ಸೋಲದಿದ್ದರೆ ಅದು ಹೃದಯವೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಬಹಳ ಅದ್ಭುತವಾದದ್ದು. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಸರ್ವ ಪ್ರಾಣಿಗಳು ಕೂಡ ಸಂಗೀತಕ್ಕೆ ಸೋಲ್ತವು. ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಜೊತೆಗೆ ಈ ಲೋಕದಲ್ಲಿರುವುದೇ ಒಂದು ಆನಂದ, ಸಂತೋಷ. ಹಾಡಾಡುತ್ತಾ ನಮ್ಮಷ್ಟಕ್ಕೆ ನಾವೇ ಮೈಮರೆತು ಆಡುವಂಥದ್ದು. ದೇವರು ನಿಮ್ಮೆಲ್ಲರಿಗೆ ಆಡುವ ಶಕ್ತಿ ಕೊಟ್ಟಿದ್ದಾನೆ, ನಮಗೆ ಕೇವಲ ಕೇಳೋ ಶಕ್ತಿ ಕೊಟ್ಟಿದ್ದಾನೆ. ಆದರೂ ವೀರೇಶ್ವರಲ್ಲಿ ಒಂದು ಬೇಡಿಕೊಳ್ಳುತ್ತೇನೆ, ನನಗೆ ಹಾಡಾಡೋಕೆ ಬರೋದಿಲ್ಲ, ಯಾವುದಾದ್ರು ಒಂದು ಕಲಿಸ್ರಿ. ಎಲ್ಲ ನಾವು ಮಕ್ಕಳು ಕರ್ಕೊಂಡು ಟೂರಿಗೆ ಹೋಗ್ತಿರ್ತೀವಿ, ಅದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ, ಹಂಗೆ ಅಭಿಮಾನದಿಂದ ಹಾಡು ಅಂತಿರ್ತಾರೆ, ಭಾಳ ನೋವಾಗ್ತಿರುತ್ತೆ. ಇಲ್ಲ, ಒಂದೇ ಸಾಕು ಒಂದೇ ಸಾಕು. ಅದಕ್ಕೆ ನೀವು ಕಲಿಸ್ಬೇಕು, ನಿಮಗೆ ಗುರುಗಳಾಗಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯರು ವೀರಪ್ಪ ಸಂದೇಶ್ವರ ಅವರು, ಶಿವಮೂಡಣ್ಣವರು ಮತ್ತು ಭಾಸ್ಕರ್ ಸರ್ ಅವರು, ಜಯಪ್ಪ ಸರ್ ಅವರು, ಹಾಗೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇದು ಅಣ್ಣವ್ರು ಯಾವ ರೀತಿ ಅದೇ ರೀತಿ ನಾವು ಬಯಸದೆ ಬಂದ ಭಾಗ್ಯ. ವಾಟ್ಸಪ್ ಹಾಕಿದ್ರು, ಬರ್ಬೇಕು ಸರ್ ಅಂತ ಹೇಳಿದ್ರು, ಆಯ್ತು ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಒಳ್ಳೆಯದಾಗಲಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಸರ್ ಹೇಳಿದಂತೆ ನಿಮಗೆ ನಮ್ಮಿಂದ ಆದಂತಹ ಏನಾದರೂ ಸಹಾಯ ಸಹಕಾರ ಇದ್ದರೆ ನಾವು ಮಾಡೋದಕ್ಕೆ ಸಿದ್ಧವಾಗಿರುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ರಂಗು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಈವರು ಬಹಳ ಶ್ರಮಪಟ್ಟು ಈ ಒಂದು ಸ್ಟುಡಿಯೋವನ್ನು ಪ್ರಾರಂಭಿಸಿದ್ದಾರೆ. ವೀರೇಶ್ವರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ವಿ. ಆತ ಇನ್ನೂ ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಒಂದ್ಸಲ ನಾನು ಕವಿತೆಗಳನ್ನು ಬರಿತಾ ಇದ್ದೀನಿ ಅಂತ ಬಸ್ ಸ್ಟ್ಯಾಂಡ್ದಲ್ಲಿ ಸಿಕ್ಕಿದೆ ಅಂತ, ಆಯ್ತಪ್ಪ ಕಳಿಸೋಣ ಅಂತ ಹೇಳಿದ್ದೀವಿ. ಕೊನೆಗೆ ಆ ವರ್ಷ ಆಗಲಿಲ್ಲ. ಆತ ಬೇರೆ ಊರಿಗೆ ಹೋಗಿ ಅದು ಮಾಡಿ ರಾತ್ರಿ ಕಳಿಸ್ಲಿಕ್ಕೆ ಲೇಟ್ ಆಯಿತು. ಮರುವರ್ಷನೂ ಕೂಡ ಎಷ್ಟು ಕಷ್ಟಪಟ್ಟು ಕಳಿಸಿದ್ದ ಅಂತಂದರೆ ಅದು ಇನ್ನೂ ಕಣ್ಣು ಮುಂದಿದೆ. ಸರ್ ಆತ ಇಬ್ಬರು ಕೂಡಿ ರಾತ್ರಿ 12 ಗಂಟೆ ಆಯಿತೋ ಏನೋ ಕುಂತು ಅದನ್ನು ಬ್ಯಾಂಗ್ಳೂರಿಗೆ ಕಳಿಸಿದ್ರು. ಆದರೆ ನಮ್ಮೆಲ್ಲರ ಹೆಮ್ಮೆ, ಅದು ಪುಸ್ತಕ ಪ್ರಾಧಿಕಾರದಿಂದ ಆಯ್ಕೆಯಾಗಿ ಸರ್ಕಾರ ಅನುದಾನದಲ್ಲಿ ಪ್ರಕಟ ಆಗಿದ್ದು ಕೂಡ ಸಂತೋಷದ ವಿಷಯನೇ ಅಂತ ಹೇಳ್ಬೋದು. ಆ ರೀತಿ ಚುಟುಕು ಕವನಗಳನ್ನು ಬರೀತಾ, ಹಾಗೆ ಸಂಗೀತದಲ್ಲಿ ಅಷ್ಟೇ ಆಸಕ್ತಿಯನ್ನು ಹೊಂದಿದಂಥವ. ಬಹಳಷ್ಟು ಯುವಜನ ಮೇಳಗಳಲ್ಲಿ ನೋಡಿದ್ದೀವಿ. ಇವತ್ತು ನಶಿಸಿ ಹೋಗ್ತಕ್ಕಂಥ ಜಾನಪದ ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸ ಈ ಈರ್ವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ವೀರೇಶ ಚರ್ಮವಾದ್ಯವನ್ನು ಅತ್ಯಂತ ಚೆನ್ನಾಗಿ ಬಾರಿಸ್ತಾನೆ. ಚರ್ಮವಾದ್ಯವನ್ನು ಬಾರಿಸೋದ್ರ ಜೊತೆಗೆ ಜಾನಪದ ಹಾಡುಗಳು ಬಹಳಷ್ಟು ಸಲ ನಾನು ಯುವಜನ ಮೇಳಕ್ಕೆ ಕರೆದುಕೊಂಡೋಗಿದ್ದೀನಿ. ಅದೇ ರೀತಿಯಾಗಿ ರಂಗು ಕೂಡ ಹಾಡು ಮತ್ತು ಈ ತಂಡದವರೆಲ್ಲರೂ ನೃತ್ಯವನ್ನು ಮಾಡೋದ್ರ ಮೂಲಕ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದರು. ರಾಜ್ಯ ಮಟ್ಟದ ನಡೆದ್ರೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ಇವರು ಸ್ಪರ್ಧಿಸ್ತಾರೆ ಅನ್ನೋದಕ್ಕೆ ಸಂಶಯವಿಲ್ಲ. ಅಂತಹ ಕಲೆಯನ್ನು ಒಳಗೊಂಡಂತೆ ಸಂಗೀತಕ್ಕೆ ಸರ್ ಮಾತಾಡಿದರು, ಸೋಲ್ದವರೇ ಇಲ್ಲ. ಹಸು ಯಾವುದೇ ಹಾಲು ಕರೆದೇ ಹೋದರೆ ಒಂದು ಸಾಂಗ್ ಹಾಕಿದರೆ ಸಾಕು, ಹೆಚ್ಚು ಹಾಲನ್ನು ಕೊಡ್ತಕ್ಕಂಥದ್ದು ಸಹಿತ ನಾವು ನೋಡ್ತೀವಿ. ಹಾಗೆ ಅಷ್ಟೊಂದು ಶಕ್ತಿ ಇದೆ. ಆ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಸ್ಟುಡಿಯೋ ಕರೋಕೆ ಈಸಿಯಾಗಿ ಹಾಡುಗಳನ್ನು ಕಲಿಬಹುದು. ಅದರ ಜೊತೆಗೆ ನನ್ನ ಆಶಯ ಏನು ಅಂತಂದರೆ, ವೀರೇಶನ ಆಶಯ ಕೂಡ ಅದು, ವೀರಗಾಸೆಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿದೆ. ನಾವು ಡೊಳ್ಳು ತಂಡವನ್ನು ಪ್ರಾರಂಭ ಮಾಡಿದಾಗ ವೀರಗಾಸೆ ಒಂದು ಮಾಡಬೇಕಾಗಿದೆ.
ತರಬೇತಿ ಸ್ವಲ್ಪ ಜನರಿಗೆ ಕೊಡಿಸಿದ್ದೀವಿ. ಇನ್ನೂ ಹೆಚ್ಚಿನ ತರಬೇತಿಯನ್ನು ಕೊಡಿಸಿ ನಮ್ಮಲ್ಲಿ ವೀರಗಾಸೆ, ಡೊಳ್ಳು, ಹಾಗೆ ಜಾನಪದ ಹಾಡು, ಜಾನಪದ ನೃತ್ಯ, ಅದರ ಜೊತೆಗೆ ಈ ಒಂದು ಸ್ಟುಡಿಯೋ ಮುಂದುವರಿಲಿ, ರಂಗು ಮತ್ತು ವೀರೇಶ್ ಅವರು ಎತ್ತರೆತ್ತರಕ್ಕೆ ಬೆಳೆಯಲಿ ಅಂತ ಆಶಿಸ್ತಾ, ಸರ್ ಹೇಳಿದಂತೆ ನಮ್ಮ ಸರ್ಕಾರ ಅಥವಾ ನಮ್ಮ ಮನೆ ಮಕ್ಕಳೇ ಅವರಾಗಿದ್ದಾರೆ. ಅವರಿಗೆ ಯಾವತ್ತಿಗೂ ನಮ್ಮ ಸಹಾಯ ಸರ್ಕಾರ ಇದ್ದೇ ಇರ್ತದೆ. ಅವರು ಮುಂದೆ ಬಂದಂತೆ ನಮಗೂ ಕೂಡ ಹೆಮ್ಮೆ ಅಂತ ಹೇಳ್ತಾ, ದೇವರು ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಆಶಿಸ್ತಾರೆ. ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಕುರಿತು ಹಾಗೂ ನನ್ನ ಸಹೋದರಿಯ ಬೆಳವಣಿಗೆ ಕುರಿತು ಸಂಗೀತ ಮತ್ತು ಸಾಹಿತ್ಯಕ್ಕೆ ಎಷ್ಟೊಂದು ಶಕ್ತಿ ಇದೆ ಎನ್ನುವ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಅಮ್ಮ ಅಂತ ಕೂಗಿದ್ರೆ ಎತ್ತ ಕರಳು ಚುರು ಅಂತ ಓಡ್ ಬಂದು ಎದೆ ಹಾಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಗುರು ಹಿರಿಯರಾಗಿರ್ಬೋದು, ನನ್ನ ಸಹೋದರಿಯರಾಗಿರ್ಬೋದು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುಭಾಷ್ ಅವರಾಗಿರ್ಬೋದು, ಹಾಗೂ ನಮ್ಮ ಜೊತೆಗೆ ಇದ್ದು ಯಾವಾಗಲೂ ಹಾಗೆ ಹೀಗೆ ಅಂತ ಸ್ವಲ್ಪ ನಮಗೆ ತಿಳುವಳಿಕೆಯನ್ನು ಹೇಳಿರ್ತಕ್ಕಂಥ ರುದ್ರಮುನಿ ಸ್ವಾಮಿಯವರು ಕೂಡ, ಅವರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಯಾಕಪ್ಪ ಅಂತಂದರೆ ನಮ್ಮ ಒಂದೇ ಒಂದು ಕರೆಗೆ ನೀವೆಲ್ಲ ಇವತ್ತು ಬಂದು ಸಹಕರಿಸಿ ಈ ಒಂದು ಪೂಜಾ ಕಾರ್ಯಕ್ರಮದ ಜೊತೆಗೆ ನನ್ನ ಸಹೋದರಿಯ ಹುಟ್ಟುಹಬ್ಬದ ಕಾರ್ಯಕ್ರಮ ಕೂಡ ನಾನು ಈ ಮಟ್ಟದಲ್ಲಿ ಕೂಡ ನಡೀತಾ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ರಿಗೂ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನನ್ನ ನಮನಗಳ ಮೂಲಕ ಅವರಿಗೆ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಈ ಒಂದು ವೇದಿಕೆಯಲ್ಲಿ ಧನ್ಯವಾದ.